ಬೀದರ್ನ ಕಲ್ಲಂಗಡಿ ರೈತರಿಗೂ ತಟ್ಟಿದೆ ಕೊಲ್ಲಿ ಯುದ್ಧದ ಎಫೆಕ್ಟ್. ಮಾರುಕಟ್ಟೆಯಲ್ಲಿ ರಫ್ತು ಸಂಪೂರ್ಣ ಸ್ಥಗಿತ ಆಗಿದ್ರಿಂದ ಕಲ್ಲಂಗಡಿ ಬೆಳೆದಂತ ರೈತರಿಗೆ ನಷ್ಟ ಆಗಿದೆ. ₹2 ಬೆಲೆ ಕುಸಿತದಿಂದ ಜಮೀನಿನಲ್ಲೇ ಕೊಳಿತಾ ಇದೆ ಕಲ್ಲಂಗಡಿ. ಕಳೆದ ವರ್ಷ ಕೆಜಿಗೆ 12 ರಿಂದ 15 ರೂಪಾಯಿಗೆ ಕಲ್ಲಂಗಡಿ ಮಾರಾಟವಾಗ್ತಾ ಇತ್ತು. ಯುದ್ಧದಿಂದ ರಫ್ತು ಸ್ಥಗಿತ ಆಗಿದೆ. ಕಲ್ಲಂಗಡಿ ಬೆಲೆ ಕೇವಲ ₹2 ಕುಸಿತ ಆಗಿದೆ. ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕು ಅಂತ ರೈತ ನೋವನ್ನ ತೋಡ್ಕೊಂಡಿದ್ದಾರೆ. ಕಲ್ಲಂಗಡಿ ದರದಲ್ಲೂ ಕೂಡ ವಿಪರೀತ ಕುಸಿತ ಆಗಿದೆ. ಯುದ್ಧದ ಬಿಸಿ ಕಲ್ಲಂಗಡಿ ಹಣ್ಣಿಗೂ ಕೂಡ ತಟ್ಟಿದೆ. ಕಲ್ಲಂಗಡಿ ಬೆಳೆದಂತ ರೈತರು ಕಂಗಾಲಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ರಫ್ತು ಸಂಪೂರ್ಣ ಸ್ಥಗಿತ ಆಗಿದೆ. ₹2 ಬೆಲೆ ಕುಸಿತ ಆಗಿದೆ ಕಲ್ಲಂಗಡಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂಥ ಯುದ್ಧದ ಬಿಸಿ ಗಡಿ ಜಿಲ್ಲೆ ಬೀದರ್ನ ಕಲ್ಲಂಗಡಿ ಬೆಳೆಗಾರರನ್ನು ಕಂಗಾಲಾಗುವಂತೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲ್ಲಂಗಡಿ ಬೆಳೆಯ ರಫ್ತು ಸಂಪೂರ್ಣವಾಗಿ ಸ್ಥಗಿತವಾಗಿರುವ ಕಾರಣಕ್ಕಾಗಿ ಜಮೀನಲ್ಲೇ ಕಲ್ಲಂಗಡಿ ಬೆಳೆ ಈಗ ಕೊಳೆತು ಹಾಳಾಗ್ತಾ ಇರತಕ್ಕಂಥದ್ದು. ಸದ್ಯ ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇರ್ತೀವಿ. ನಾವು ಬೀದರ್ ತಾಲೂಕಿನ ಸಿರ್ಸಿಹೆ ಗ್ರಾಮದ ವೈಜನಾಥ್ ಸಿದ್ಧ ಎಂಬ ರೈತನ ಒಂದು ಕಲ್ಲಂಗಡಿಯ ಜಮೀನಿನಲ್ಲಿರ್ತಕ್ಕಂಥ ಹಣ್ಣುಗಳ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ, ರೈತ ವೈಜನಾಥ ಸುಮಾರು 3 ಎಕರೆ ಒಂದು ಜಮೀನಿನ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಯನ್ನು ಬಿತ್ತನೆ ಮಾಡಿದ್ದ. ಈ ಕಲ್ಲಂಗಡಿ ಹಣ್ಣು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥದ್ದು, ಕೈಗೆ ಕೂಡ ಬಂದಿರತಕ್ಕಂಥದ್ದು. ಆದರೆ ಈ ಒಂದು ಕೈಗೆ ಬಂದಿರತಕ್ಕಂಥ ಬೆಳೆಯನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ 1 ಕೆಜಿಗೆ ₹2 ಕೂಡ ಕೇಳದಂಥ ಪರಿಸ್ಥಿತಿ ಈಗ ಮಾರ್ಕೆಟ್ನಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದರೆ 1 ಎಕರೆಗೆ ₹1 ಲಕ್ಷ ಖರ್ಚು ಮಾಡಿ ಸಾಕಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿ ರೈತ ವೈಜನಾಥ್ ಅದ್ಭುತವಾಗಿರ್ತಕ್ಕಂಥ ಬೆಳೆಯನ್ನು ಕೂಡ ಬೆಳೆದಿದ್ದ. ಆದರೆ ಇದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಲಾಭದ ನಿರೀಕ್ಷೆಯಲ್ಲಿದ್ದಂಥ ಈ ಒಂದು ಈಗ ರೈತನಿಗೆ ಇರಾನ್ ಹಾಗೂ ಇಸ್ರೇಲ್ನ ಯುದ್ಧದ ಎಫೆಕ್ಟ್ನಿಂದಾಗಿ ಸಂಪೂರ್ಣವಾಗಿ ಈಗ ಇದನ್ನು ಕೇಳುವವರು ಕೂಡ ದಿಕ್ಕಿಲ್ಲದಂಥ ಪರಿಸ್ಥಿತಿ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ. ಸದ್ಯ ರೈತ ವೈಜನಾಥ್ ಅವ್ರು ಇಲ್ಲಿದ್ದಾರೆ. ಸರ್, ಈಗ ನೀವು 3 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆದಿದ್ರಿ, ಬಹಳ ಚೆನ್ನಾಗಿ ಬಂದಿತ್ತು. ಈಗೇನು ಮಾರ್ಕೆಟಿಗೆ ತಗೊಂಡೋಗಿ ಲಾಭದ ನಿರೀಕ್ಷೆಯಲ್ಲಿದ್ರಿ, ಆದರೆ ಈಗ ಸಂಪೂರ್ಣವಾಗಿ ಬೆಲೆ ಕುಸಿತ ಆಗಿದೆ. ಯಾವ ಪರಿಸ್ಥಿತಿ ಇದೆ ಸರ್ ಮಾರ್ಕೆಟಲ್ಲಿ? ಯಾರು ಬಂದು ಕೇಳಾಗ್ತಾ ಇರಲಿಲ್ಲ, ಯಾರು ಒಯ್ಲಾಗ್ತಾ ಇರಲಿಲ್ಲ. ₹2 ಕಿಲೋ ಆದ್ರೂ ಭೀ ಒಯ್ರಿ ಅಂತೇಳಿ ಪಬ್ಲಿಕ್ಕಿಗೆ ಹೇಳೋದೇವು, ವ್ಯಾಪಾರಿಗೆ ಹೇಳೋದೇವು, ಯಾರೂ ಬರಲೊಂಟ್ರು, ಯಾರು ಬಂದು ಒಯ್ಯಲ್ಲೊಂಟ್ರು. ₹2 ಕೆಜಿ ಕೊಟ್ಟರು ಭೀ ನಮ್ಮ ಲೇಬರ್ ಚಾರ್ಜಿಗೆ ಅದಕ್ಕೆ ಬರೋಬರಾದ್ರೆ ಹೊಲಾರಕ್ಕಾಗಲಿ ಅಂಬದು ಉದ್ದೇಶದಿಂದ ಹೇಳೋದೆವು, ಯಾರೂ ಬರ್ಲಕ್ಕೆ ತಯಾರಿಲ್ಲ. ಸರ್, ಈಗ ನೀವು ಎಷ್ಟು ಖರ್ಚು ಮಾಡಿದ್ರಿ ಮತ್ತು ಬೆಳೆ ಹೆಂಗೆ ಎಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿದ್ರಿ ಅಂತ? ಒಂದು ಎಕರ್ಗೆ ಏನದ ₹1 ಲಕ್ಷ ಹಾಕಿ ನಾವು ಬೆಳೆಸಿದ್ದೇವೆ. ಎಲ್ಲಿ ಸಾಲ ತಂದು ಮಾಡಿದೆವು. ಈಗ ಏನದ ನಮಗೆ ಸಾಲ ಅವ್ರು ಲಾಗೋಡಿ ಮಾಡಿದ್ವಿ, ವಾಪಸ್ ಬರ್ಲಾಗ್ಯದ ಅಂಥ ಪರಿಸ್ಥಿತಿ ಬಂದದ ಈಗ ನಮಗೆ. ಈಗ ಏನಾಕೈತ್ರಿ, ಬೆಳೆ ಕೊಳೆಕದ ಹೊಲ್ದಾಗೆ? ಕೊಳ್ಳೆತ್ತದ್ರಿ, ಕೊಳತೋಗ್ಯದ ಪೂರ ಎಲ್ಲ ನೋಡ್ರಿಕ. ಪೂರ ಎಲ್ಲ ಹಾಳಾಗಿ ಹೋಗ್ಯದ. ಇದು ಮತ್ತೆ ಏನದ ಲೇಬರ್ ಖರ್ಚು ಹೊರಗೆ ತೆಗಿಬೇಕಂದ್ರೆ ₹4,000-5,000 ಬೇಕೀಗ. ಮತ್ತೆ ಲಾಸ್. ಇದು ಹೊರಗೆ ತೆಗಿಬೇಕಲ್ರಿ, ಹೊರಗೆ ತೆಗೆದ್ರೆ ನಮಗೆ ಇದು ಆಯ್ತದ. ಬೇರೆ ಬೆಳೆ ಮಾಡಬೇಕಲ್ಲ, ಬೇರೆ ಬೆಳೆ ಮಾಡ್ಬೇಕಾದ್ರೆ ಇದು ಹೊರಗೆ ತೆಗಿಲೇಬೇಕಾಯ್ತದ. ಹೊರಗೆ ತೆಗೆದೇವು ಅಂದ್ರೆ ಈಗ ₹5,000 ₹6,000 ಲೇಬರ್ ಚಾರ್ಜ್ ಬೇಕು. ಇದು ರೈತ ವೈಜನಾಥ್ ಅವರ ಒಂದು ನೋವಿನ ಮಾತಾಗಿರ್ತಕ್ಕಂಥದ್ದು. ಇದೇ ಕಲ್ಲಂಗಡಿ ಬೆಳೆಯನ್ನು ಹೆಚ್ಕೊಂಡು ಸಾಕಷ್ಟು ಸಾಲ ಸೂಲ ಮಾಡಿದ್ವಿ, ಲಾಭದ ನಿರೀಕ್ಷೆಯಲ್ಲಿ ಕೂಡ ನಾವಿದ್ದೀವಿ. ಆದರೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಈಗ ಸಂಪೂರ್ಣವಾಗಿ ರಫ್ತು ಸ್ಥಗಿತವಾಗಿರೋದ್ರಿಂದ ಮಾರ್ಕೆಟ್ನಲ್ಲಿ ಕಲ್ಲಂಗಡಿ ಹಣ್ಣನ್ನು ಕೇಳೋರು ಕೂಡ ದಿಕ್ಕಿಲ್ಲದಂಥ ಪರಿಸ್ಥಿತಿ. ಹಾಗಾಗಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ನಮಗೆ ಪರಿಹಾರ ಒಂದು ಸಹಾಯವನ್ನು ಮಾಡಬೇಕೆಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.